Hello everyone, welcome to Sanmarga classes. Let us see question number 32 of chapter Chemical Effects of Electric Current. State the various chemical effects observed when electricity is passed through an electrolytic solution. Okay, what is electrolytic solution? The solution which conducts electricity is called as electrolytic solution. ಯಾವ ಸೊಲ್ಯೂಷನ್ ಅದು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡುತ್ತೆ ಅದನ್ನ ಇಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಹಾಗಿದ್ರೆ ವೆನ್ electricity is passed through electrolytes, then what are the chemical effects observed? ಯಾವ್ಯಾವ ಕೆಮಿಕಲ್ ಇಫೆಕ್ಟ್ ಅಬ್ಸರ್ವ್ ಆಗ್ಬಹುದು ಅಂತ ಕೇಳ್ತಿದ್ದಾರೆ. When electricity passes through an electrolytic solutions, a chemical reaction occurs. That is why gas bubbles may appear on the electrode. ಈ ತರ ಗ್ಯಾಸ್ ಬಬಲ್ಸ್ ಮೇ ಅಪಿಯರ್. ಇಲ್ಲಿ ನೋಡಿ, ಇಲ್ಲಿ ಗ್ಯಾಸ್ ಬಬಲ್ಸ್ ತರ ಕಾಣ್ತಾ ಇದೆ. ಯಾಕೆ? ಮೇ ಬಿ ಹೈಡ್ರೋಜನ್, ಕ್ಲೋರಿನ್ ಆರ್ ಆಕ್ಸಿಜನ್, these type of gases may be liberated based on this electrolytic solution. ಯಾವ ಸೊಲ್ಯೂಷನ್ ಇದೆ ಅನ್ನೋದ್ರ ಮೇಲೆ ಯಾವ ಗ್ಯಾಸ್ ಆದ್ರೂ ಲಿಬರೇಟ್ ಆಗಿರಬಹುದು. ಅಥವಾ a metal coating may appear on the electrode. ಈಗ ಮೆಟಲ್ ಕೋಟಿಂಗ್ ಅಪಿಯರ್ ಆಗಿರಬಹುದು ಅಲ್ವಾ, ಇಲೆಕ್ಟ್ರೋಪ್ಲೇಟಿಂಗ್ ಮೆಥಡ್ ಅಂತ ಹೇಳಿರ್ತೀವಿ. ಈಗ ನಾನು ಆನೋಡಿಗೆ ಒಂದು ಬೇಸ್ ಮೆಟಲ್ ಅನ್ನ ಕನೆಕ್ಟ್ ಮಾಡಿದೀನಿ, ಕಾಪರ್ ಅಂತ ಇಟ್ಕೊಳ್ಳೋಣ. ನಂಗೆ ಇದ್ರ ಮೇಲೆ ಸಿಲ್ವರ್ ಅನ್ನ ಡೆಪಾಸಿಟ್ ಮಾಡ್ಬೇಕಿದೆ. ಸೊ ಇಲ್ಲಿ ಸಿಲ್ವರ್ ಬಂದು ಇದ್ರ ಮೇಲೆ ಡೆಪಾಸಿಟ್ ಆಗ್ತಾ ಇದೆ. ಅ ಮೆಟಲ್ ಕೋಟಿಂಗ್ ಮೇ ಅಪಿಯರ್ ಆನ್ ದ ಇಲೆಕ್ಟ್ರೋಡ್. ಆರ್ ಸೊಲ್ಯೂಷನ್ ಕಲರ್ ಮೇ ಚೇಂಜ್. ಸೊಲ್ಯೂಷನ್ ಕಲರ್ ಚೇಂಜ್ ಆಗ್ಬಹುದು. ಈ ರೀತಿ ಎಲ್ಲ ಬೇರೆ ಬೇರೆ ಕೆಮಿಕಲ್ ಇಫೆಕ್ಟ್ಸ್ ಅಬ್ಸರ್ವ್ ಆಗಿರುತ್ತೆ. ಥ್ಯಾಂಕ್ ಯು. Retaking question number 32. Hello everyone, welcome to Sanmarga classes. Let us see question number 32 of chapter Chemical Effects of Electric Current. State the various chemical effects observed when electricity is passed through an electrolytic solution. Electrolytic solution which conducts electricity. Solution which conducts electricity. ಅದನ್ನ ನಾನು electrolytic solution ಅಂತ ಕರಿತೀನಿ. ಸೊ ಈಗ electrolytic solution through electricity conduct ಆದಾಗ ಯಾವ್ಯಾವ ಕೆಮಿಕಲ್ ಇಫೆಕ್ಟ್ಸ್ ನಮ್ಗೆ ಕಾಣುತ್ತೆ? When electricity passes through an electrolyte solution, a chemical reaction occurs. That is why gas bubbles may appear on the electrode. Electrode alli gas bubbles may appear. Hydrogen, oxygen, chlorine ಈ ತರ electrolyte ಯಾವ್ದಿದೆ ಅನ್ನೋದ್ರ ಮೇಲೆ, electrodes ಅನ್ನ ಯಾವ್ದು ಯೂಸ್ ಮಾಡಿದೀವಿ ಅನ್ನೋದ್ರ ಮೇಲೆ ಬೇರೆ ಬೇರೆ ಗ್ಯಾಸಸ್ ಲಿಬರೇಟ್ ಆಗಬಹುದು. ಸೊ ಇಲ್ಲಿ ಗ್ಯಾಸ್ ಬಬಲ್ಸ್ ಮೇ ಅಪಿಯರ್ ಆನ್ ದ ಎಲೆಕ್ಟ್ರೋಡ್. ಅವಾಗ ನಮ್ಗೆ ಏನ್ ಗೊತ್ತಾಗುತ್ತೆ? ಗ್ಯಾಸ್ ರಿಲೀಸ್ ಆಗ್ತಾ ಇದೆ, ಅಂದ್ರೆ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಅ ಮೆಟಲ್ ಕೋಟಿಂಗ್ ಮೇ ಅಪಿಯರ್ ಆನ್ ದ ಇಲೆಕ್ಟ್ರೋಡ್. ಮೆಟಲ್ ಕೋಟಿಂಗ್ ಕೂಡ ಕಾಣ್ಬೋದು. ಇಲೆಕ್ಟ್ರೋಪ್ಲೇಟಿಂಗ್ ಅಲ್ವಾ, ಇಲೆಕ್ಟ್ರೋಪ್ಲೇಟಿಂಗ್ ಮೆಥಡ್ ಅನ್ನ ಕಲ್ತಿದ್ದೀರಿ. ಒಂದ್ ಮೆಟಲ್ ಮೇಲೆ ಇನ್ನೊಂದು ಮೆಟಲ್ ಅನ್ನ ಕೋಟ್ ಮಾಡೋದು. ಆ ಮೆಟಲ್ ಕೋಟಿಂಗ್ ಮೇ ಅಪಿಯರ್ ಆನ್ ದ ಇಲೆಕ್ಟ್ರೋಡ್. ಕಾಪರ್ ಅನ್ನ ಯೂಸ್ ಮಾಡಿದ್ದೀನಿ, ಇಲ್ಲಿ ಸಿಲ್ವರ್ ಅನ್ನ ಯೂಸ್ ಮಾಡಿದ್ದೀನಿ ಅಂದ್ರೆ ನಂಗೆ ಕಾಪರ್ ಮೇಲೆ ಸಿಲ್ವರ್ ಪ್ಲೇಟಿಂಗ್ ಬೇಕಂದ್ರೆ ನಾನು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಇಲ್ಲಿ ಏನಾಗುತ್ತೆ? ಇಲ್ಲಿ ಬಂದು ಸಿಲ್ವರ್ ಇದ್ರ ಮೇಲೆ ಡೆಪಾಸಿಟ್ ಆಗಬಹುದು, ಸಿಲ್ವರ್ ಲೇಯರ್ ಕಾಣಬಹುದು. ಈ ತರ ಮೆಟಲ್ ಕೋಟಿಂಗ್ ಮೇ ಅಪಿಯರ್ ಆನ್ ದ ಎಲೆಕ್ಟ್ರೋಡ್. ದ ಕಲರ್ ಆಫ್ ದ ಸೊಲ್ಯೂಷನ್ ಮೇ ಚೇಂಜ್. ಬ್ಲೂ ಕಲರ್ ಇದೆ, ಟೈಮ್ ಹೋಗ್ತಾ ಹೋದಂಗೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಹೋದಂಗೆ ಕಲರ್ ವೈಟ್ ಆಗಿ ಚೇಂಜ್ ಆಗಬಹುದು ಅಥವಾ ಕಲರ್ಲೆಸ್ ಆಗಿ ಚೇಂಜ್ ಆಗಬಹುದು. ದ ಕೆಮಿಕಲ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ದ ಸೊಲ್ಯೂಷನ್ ಅಂಡ್ ಎಲೆಕ್ಟ್ರೋಡ್ಸ್ ಯೂಸ್ಡ್. ದೀಸ್ ಆರ್ ಸಮ್ ಆಫ್ ದ ಕೆಮಿಕಲ್ ಇಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ರೀತಿ ಕಲರ್ ಚೇಂಜ್ ಆಗಬಹುದು, ಗ್ಯಾಸ್ ಬಬಲ್ಸ್ ಬರಬಹುದು. ನಾವು ಈ ರೀತಿ ಬೇರೆ ಬೇರೆ ಕೆಮಿಕಲ್ ಇಫೆಕ್ಟ್ಸ್ ಆಗಿದೆ, ಮೆಟಲ್ ಕೋಟ್ ಆಗಿರಬಹುದು, ಈ ತರ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಏನೋ ಆಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.